ಅಪ್ಪ ಅಮ್ಮ ಆಸ್ತಿ ಮಾಡಿದ್ರೆ ಮಕ್ಕಳಿಂದ ತೊಂದರೆ ಆಗುತ್ತೆ ಅಂತಾರೆ. ಅದರಿಂದ ಅಪ್ಪ ಅಮ್ಮ ಆಸ್ತಿ ಮಾಡ್ಬೇಕಾ ಬೇಡವಾ? ಮಾಡಬಾರ್ದು. ಒಳಗಿಂದ ಬಂದಂಗ್ ಕಾಣಿಸ್ತಿಲ್ಲ. ಒಳಗಿಂದನೇ ಒಳಗಿಂದನೇ ಬರ್ತಾ ಇರೋದು ಅವ್ರಿಗೆ. ಮಾಡಬಾರ್ದು. ಯಾಕೆ? ಎಜುಕೇಶನ್ ಅಷ್ಟು ಕೊಟ್ರೆ ಸಾಕು, ಆಸ್ತಿ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಎಜುಕೇಶನ್ ಕೊಟ್ರೆ ಸಾಕು. ಮನಸ್ಸು ಮುಟ್ಕೊಂಡು ಹೇಳಿ, ಆಸ್ತಿ ನಿಮ್ಗೆ ಇರ್ಬೇಕು ಅನ್ಸುತ್ತಾ ಬೇಡ ಅನ್ಸುತ್ತೆ? ಬೇಡ ಅನ್ಸುತ್ತೆ. ಎಜುಕೇಶನ್ ಕೊಟ್ರೆ ಆಸ್ತಿ ನಾವೇ ಮಾಡ್ಕೊಂತೀವಲ್ಲ. ಮಾಡ್ಕೊಂಡಿದ್ದೀವಿ ಈಗ. ಇನ್ನ ಎಜುಕೇಶನ್ ಮಾಡ್ತಾ ಇದೀವಿ. ಎಜುಕೇಶನ್ ಮಾಡ್ತಾ ಇದಾರೆ, ಮಾಡ್ಕೋತಾರ ಒಟ್ಟಿನಲ್ಲಿ, ಮುಂದೆ ಬಿಡಲ್ಲ, ಮಾಡ್ಕೋತಾರ. ಆಸ್ತಿ ಇದ್ರೆ ಮಕ್ಕಳು ಪ್ರೀತಿ ಮಾಡ್ತಾರೆ ಅಂತ ಅಂತಾರೆ. ಆಸ್ತಿ ಇದ್ರೆ ಅಪ್ಪ ಅಮ್ಮನ್ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ. ಅಪ್ಪ ಅಮ್ಮ ಆಸ್ತಿ ಮಾಡ್ಬೇಕಾ ಬೇಡವಾ? ಬೇಡ. ಯಾಕೆ? ಯಾಕೆ ಅಂತ ಅಂದ್ರೆ ಅವ್ರನ್ನ ಬೆಳೆಸಿ ಎಜುಕೇಶನ್ ಕೊಟ್ಮೇಲೆ ಆ ಲೆವೆಲ್ ತಂದು ನಿಲ್ಸಿರ್ತಾರೆ. ಅಂದ್ರೆ ಅವ್ರ ಅಪ್ಪ ಅಮ್ಮನ ಕೆಪಾಸಿಟಿ ಅರ್ಥ ಮಾಡ್ಕೊಂಡು ಅವ್ರು ಸಂಪಾದನೆ ಮಾಡ್ಬೇಕು. ಅಪ್ಪ ಅಮ್ಮ ಮಾಡೋದಾದ್ರೆ ಮಕ್ಕಳು ನಾವೆಲ್ಲ ಏನ್ ಓದ್ತಾ ಇದ್ದೀರೋ? MTech, ME. ಎರಡೆರಡು ಹೇಳಿದ್ರೆ ME ಎರಡು ಸೇಮಾ? ಓಕೆ, ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಅಷ್ಟೇ. MTech, ME ಎರಡು ಸೇಮ್. ಡಿಫ್ರೆನ್ಸ್ VTU ನಲ್ಲಿ ಮಾಡಿದ್ರೆ MTech, ಬೆಂಗಳೂರು ಯೂನಿವರ್ಸಿಟಿ ನಲ್ಲಿ ಮಾಡಿದ್ರೆ ME. ಓಕೆ ಓಕೆ, ನೀವ್ ಎರಡು ಮಾಡ್ತಾ ಇದ್ದೀರಾ? ಇಲ್ಲ, ME ಮಾಡ್ತಿದೀವಿ. ME ಮಾಡ್ತಾ ಇದಾರೆ ಇವರು, ಇವರೇ ಮಾಡ್ತಾ ಇದಾರೆ. ಅವ್ರು ಮಾಡಿರೋದು ನೀವು ಓದ್ತಾ ಇಲ್ಲ. ME ಮಾಡ್ತಾ ಇದಾರೆ. ME ಓದ್ತಾ ಇದ್ದಾರೆ. ಒಟ್ಟಲ್ಲಿ ಅಪ್ಪ ಅಮ್ಮ ಆಸ್ತಿ ಮಾಡ್ಬೇಕಾ ಬೇಡವಾ? ಮಾಡ್ಬೇಕು. ಆಸ್ತಿ ಮಾಡಿಟ್ಟಿರ್ಬೇಕು. ಯಾಕೋ? ಎಂಜಾಯ್ ಮಾಡೋದು ಬೇಡವಾ? ಹೆಂಗಿರೋ ಓದ್ತಿ, ಓದೋ ಟೈಮಲ್ಲಿ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ಅದು ಯಾವ್ಯಾವ ತರ ಎಂಜಾಯ್ ಮಾಡೋದು? ಯಾವ ತರ ಎಂಜಾಯ್? ಬಿಡ್ಸೆ ಹೇಳ್ಬೇಕು. ಬಿಡ್ಸೆ ಹೇಳ್ಬೇಕು. ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದು, ಟ್ರಿಪ್ಸ್ ಹೋಗೋದು. ಯಾವ ಫ್ರೆಂಡ್ಸ್? ಎಲ್ಲಾ ತರ ಫ್ರೆಂಡ್ಸ್ ಅದಕ್ಕೆ ಅಂದಾಗಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಅಂದ್ರಲ್ಲ ಒಳಗೆ, ಆಗ್ಲೇ ಗೊತ್ತಾಗ್ಬಿಡ್ತು. ಬಿಡ್ಸಿ ಹೇಳಿ, ಪರವಾಗಿಲ್ಲ. ಇಲ್ಲ, ಹೇಳಿಪ್ಪ, ಹೇಳಿ. ಅಂದ್ರೆ ಕ್ಲಾಸ್ಮೇಟ್ಸು, ಬಾಯ್ ಫ್ರೆಂಡ್ಸು. ಕ್ಲಾಸ್ಮೇಟ್ಸು, ಬಾಯ್ ಫ್ರೆಂಡ್ಸು ಅಂದಾಗಲೇ ಗೊತ್ತಾಗುತ್ತೆ. ಗರ್ಲ್ ಫ್ರೆಂಡ್ಸ್ ಇದಾರೆ ಲಾಸ್ಟ್ಗೆ. ಗರ್ಲ್ ಫ್ರೆಂಡ್ಸ್. ಏನೇನ್ ಎಂಜಾಯ್ ಮಾಡ್ತೀರಾ ಹೋಗಿ? ಹೊರಗೋಗಿ ಪ್ರಕೃತಿ ಆನಂದಿಸ್ತಾರೆ. ಹೊರಗೋಗಿ ಪ್ರಕೃತಿನ ಆನಂದಿಸ್ತಾರೆ ಅವರು. ಆ ಅರ್ಥದಲ್ಲಿ ಹೇಳಿಲ್ಲ ನಾನು, ಯಾವ ಅರ್ಥದಲ್ಲೂ ಹೇಳಲಿಲ್ಲ. ನೀವೇನು ಯಾವ ತರ ಪ್ರಕೃತಿನ ಆನಂದಿಸೋದು ಅಂದ್ರೆ? ಈಗ ಜೋಗ್ ಫಾಲ್ಸ್ ಹೋಗ್ತೀವಿ, ಅದು ಅಷ್ಟು ಸುಂದರ, ಮೇಲಿಂದ ಕೆಳಗೆ ಹೆಂಗ್ ಆನಂದಿಸ್ತೀರ? ಜೋಗ್ ಫಾಲ್ಸ್ ಬರ್ತಾ ಇರುತ್ತೆ, ಹೆಂಗ್ ಆನಂದಿಸ್ತೀರ? ನೋಡ್ ಮಚ್ಚ, ಏನ್ ಸಖತ ಮೇಲಿಂದ ಕೆಳಗೆ ಇಳಿತಾ ಇದೆ. ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಇಲ್ಲಿ. ಆ ಕಡೆ ಅದೇ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ, ಎಷ್ಟು ಫೋರ್ಸ್ ಆಗಿ ಬೀಳ್ತಾ ಇದೆ, ಎಷ್ಟು ನೀರು ಅದು. ಅದಕ್ಕೆ ತಾನೇ ಅದಷ್ಟು ಫೋರ್ಸ್ ಆಗಿ ಬರೋದಕ್ಕೆ, ಅಷ್ಟು ಸುಂದರವಾಗಿರೋದಕ್ಕೆ ನೋಡಕ್ ಹೋಗ್ತೀವಿ ನಾವು. ಅದನ್ನ ಆನಂದಿಸ್ತೀರಾ ನಿಮ್ಮ ಅಪ್ಪ ಮಾಡಿರೋ ದುಡ್ಡಲ್ಲಿ? ಅವ್ರು ನಮಗೋಸ್ಕರ ಮಾಡ್ತಿರೋದಲ್ವಾ, ಮಕ್ಳು ಚೆನ್ನಾಗಿರ್ಲಿ. ಅವ್ರ ಅಪ್ಪ ಅಮ್ಮ ಆಸ್ತಿ ಮಾಡ್ಬೇಕು. ಇದು ದೂಸರ ಮಾತೇ ಇಲ್ಲ. ದೂಸರ ಮಾತು ಅಂತ ಅಲ್ಲ, ಅವ್ರ ಕಾಲಾದಷ್ಟು ಅವ್ರು ಮಾಡಿಟ್ರು ಮಕ್ಳಿಗೆ. ಕಾಲಾದಷ್ಟು ಕೈಯಲ್ಲಾದಷ್ಟು, ಕಾಲಲ್ಲಾದಷ್ಟಲ್ಲ. ಅದೇ ಕಾಲಲ್ಲಾದಷ್ಟು ಅಂದ್ರೆ ಈಗ ನಡ್ಕೊಂಡು ಹೋಗ್ಬೇಕು, ದುಡಿಬೇಕು ಅಂದ್ರೆ ಇವ್ರು ಅದಕ್ಕೋಸ್ಕರ ಕಾಲಲ್ಲಾದಷ್ಟು ಆಸ್ತಿ ಮಾಡಿಡ್ಬೇಕು. ಇಲ್ಲ, ಮಾಡಬಾರ್ದು. ಮಾಡ್ಬೇಕು ಅನ್ನಂಗೆ ಹೇಳ್ಬಿಟ್ರು. ಮಾಡಬಾರ್ದು. ಯಾಕೆ? ಅಂದ್ರೆ ಇದು ಆಸ್ತಿ ಅಂದ್ರೆ ಇದು ಅದು ಯಾವ್ದು ಅಂತ ಇನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ಇದು ಅಂದ್ರೆ ಇವಾಗ ಮೊದ್ಲೆಲ್ಲ ಹಂಗಿರ್ಲಿಲ್ಲ. ಈ ನಡುವೆ ಎಲ್ಲ ಆಸ್ತಿ ಇದ್ರೆ ಮಾತ್ರನೇ ಪೇರೆಂಟ್ಸ್ ನ ನೋಡ್ಕೊಳ್ಳೋದು, ಆತರ ಎಲ್ಲ ಮಾಡ್ತಿದ್ದಾರೆ. ಹಂಗಾಗ್ಬಾರ್ದು. ಪೇರೆಂಟ್ಸ್ ಗೆ ಒಂದ್ ವ್ಯಾಲ್ಯೂ ಇದೆ ಅಲ್ವಾ? ಎಷ್ಟು ವ್ಯಾಲ್ಯೂ ಇದೆ? ಅಂದ್ರೆ ಮೊದ್ಲಿಂದ ನಾವು ಹುಟ್ಟಾಗಿಂದ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಯಾರು?
ಅಪ್ಪ ಅಮ್ಮ. ಅದಕ್ಕೆ ಆಸ್ತಿ ಮಾಡಬಾರ್ದು ಅವರು. ಅಲ್ಲ ನಾವು ಅವ್ರನ್ನ ಹಂಗೆ ನೋಡ್ಕೊಂಡ್ಬೇಕು. ಆಸ್ತಿ ಇದ್ರೆ ಒಂಥರ, ಆಸ್ತಿ ಇಲ್ಲ ಅಂದ್ರೆ ಒಂಥರ, ಆತರ ಟ್ರೀಟ್ ಮಾಡಬಾರ್ದು. ಮರ ಗಿಡಗಳು ಜಾಸ್ತಿ ಇದ್ರೆ ಏನ್ ಉಪಯೋಗ? ಫ್ರೆಶ್ ಏರ್ ಸಿಗುತ್ತೆ. ಫ್ರೆಶ್ ಏರ್ ಸಿಗುತ್ತೆ ಇವ್ರಿಗೆ. ಮಳೆ ಜಾಸ್ತಿ ಬರುತ್ತೆ. ಹೆಂಗ್ ಬರುತ್ತೆ ಮಳೆಗೂ? ಹೆಂಗ್ ಅದಕ್ಕೂ ಏನ್ ಸಂಬಂಧ? ಹೆಂಗ್ ಬರುತ್ತೆ ಮಳೆ? ಹೆಂಗ್ ಬರುತ್ತೆ ಮರ ಜಾಸ್ತಿ ಇದೆ? ಮೇಲಿಂದ ಬರುತ್ತೆ. ಮರ ಜಾಸ್ತಿ ಇದ್ರೆ ಮೇಲಿಂದ ಬರುತ್ತೆ. ಮರ ಹೈಟ್ ಇರುತ್ತಲ್ಲ, ಅದ್ರ ಮೇಲೆ ಹತ್ಬಿಟ್ಟು ಕರೀತಾರೆ ಇವ್ರು. ಮಳೆ ಬಾ 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 ಅಂದ್ರೆ ಬರುತ್ತೆ. ಹಂಗ ಸೇಮ್ ಸೇಮ್ ಹಂಗೆ ರೀ. ಏನಕ್ಕೆ ಹಂಗೆ? ಮರ ಜಾಸ್ತಿ ಇದ್ರೆ ಏನಕ್ಕೆ ಮಳೆ ಬರುತ್ತೆ? ಗೊತ್ತಿಲ್ಲ. ಲ್ಯಾಂಡ್ ಸ್ಲೈಡ್ಸ್ ಅರ್ಥಕ್ವೇಕ್ ಅದೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಮತ್ತೆ ಅರ್ಥಕ್ವೇಕ್ ಎಲ್ಲ ಆಗದ್ ಸ್ವಲ್ಪ ಕಡಿಮೆ. ಸ್ಲೈಡ್ಸ್ ಭೂಕಂಪ ಆಗದ ಕಡಿಮೆ ಇದ್ರಲ್ಲಿರತ್ತೆ. ಭೂಕಂಪ ಆಗದ ಎಲ್ಲಿ? ಭೂಮಿಯಲ್ಲಿ ಆಗತ್ತೆ. ಒಳಗಡೆ ಮೇಲ ಒಳಗ? ಮೇಲೆ ಕಾಣಿಸುತ್ತೆ. ಆಗದ್ ಒಳಗಿಂದಾನೆ. ಭೂಮಿ ಒಳಗ ಆಗುತ್ತಾನೆ, ಮರ ಮೇಲಿರುತ್ತಾನೆ. ಮೇಲಿರುತ್ತೆ, ಅದ್ರ ರೂಟ್ಸ್ ಕೆಳಗಡೆ ಇರುತ್ತಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಉದಯ್ ಟಿವಿ. ಮರ ಮೇಲಿರುತ್ತೆ, ರೂಟ್ಸ್ ಕೆಳಗಿರುತ್ತೆ. ಭೂಕಂಪ ಕೆಳಗಾಗತ್ತೆ, ಅದಕ್ಕೋಸ್ಕರ ರೂಟ್ಸ್ ಭೂಕಂಪ ಆಗೋದನ್ನ ಅಲ್ಲಿ ಕಟಾಕತ್ತೆ, ತಡೆಯುತ್ತೆ. ಅಲ್ಲೋಗಿ ಒಂದಕ್ಕೊಂದು ಗಂಟು ಹಾಕಿ ಗಟ್ಟಿಗಿಡುತ್ತೆ. ಆ ರೂಟ್ಸ್ ಗಳು ಹೋಗಿ ಆಗ್ಬೇಡ ಪ್ಲೀಸ್ ಪ್ಲೀಸ್, ಭೂಕಂಪ ಬೇಡ ಪ್ಲೀಸ್ ಅಂತ ತಡೆಯುತ್ತೆ. ಮಣ್ಣನ್ನ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಮಣ್ಣನ್ನು ಗಟ್ಟಿಗೆ ಹಿಡ್ಕೊಂಡಿರುತ್ತೆ, ಎಲ್ಲೂ ಹೋಗ್ದಂಗೆ. ಅದು ಅವಾಗ ಭೂಕಂಪ ತಡೆಯುತ್ತೆ. ಇನ್ನೇನು ಉಪಯೋಗ ಇದೆ? ನೆರಳು ಸಿಗುತ್ತೆ. ಎಲ್ಲರಿಗೂ ನೆರಳು ಸಿಗುತ್ತೆ. ಬಿಸಿಲು ಮನೇಲಿ ಇಟ್ಕೋಬಹುದು. ಇಟ್ಕೊಳಕ್ಕಾಗಲ್ಲ ರೀ, ಸಿಗುತ್ತೆ ಅಷ್ಟೇ. ಅದನ್ನ ತಗೊಂಡೀಗ ಬರಕ್ಕಾಗಲ್ಲ. ನಮ್ ಯೂನಿವರ್ಸಿಟಿಲಿ ಎಷ್ಟೊಂದು ಮರ ಇದಾವೆ, ಇಲ್ಲೆಲ್ಲ ಎಷ್ಟು ನೆರಳಿರುತ್ತೆ. ಅದೇ ಹೊರಗಡೆ ತುಂಬಾ ಬಿಸಿಲಿರುತ್ತೆ. ಅದಕ್ಕೋಸ್ಕರ ಅದು ಉಪಯೋಗ ಆಗುತ್ತೆ. ತಂಪಿರುತ್ತೆ. ತಂಪಾಗಿರೋದ್ರಿಂದ ಮರ ಜಾಸ್ತಿ ಇದ್ರೆ ಒಳ್ಳೇದು. ಎನ್ವಿರಾನ್ಮೆಂಟಲ್ ಫ್ರೆಶ್ ಇರುತ್ತೆ. ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ ಫ್ರೆಶ್ ಆಗಿರುತ್ತೆ. ಕೂಲ್ ಇರುತ್ತೆ ಅಂದ್ರೆ ತಣ್ಣಗಿರುತ್ತೆ. ಚಳಿ ಚಳಿ ಕುಳು 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 ಅಂತ ಇರುತ್ತೆ. ಮತ್ತೆ ಎಷ್ಟೊಂದು ಬರ್ಡ್ಸ್ಗೆಲ್ಲ ಶೆಲ್ಟರ್ ಇರುತ್ತೆ. ಎಷ್ಟೊಂದು ಬರ್ಡ್ಸ್ಗೆಲ್ಲ ಶೆಲ್ಟರ್ ಎಷ್ಟೊಂದು ಬರ್ಡ್ಸ್ಗೆಲ್ಲ ಶೆಲ್ಟರ್ ಇರುತ್ತೆ. ಅಂದ್ರೆ ಬಿಲ್ಡಿಂಗ್, ಬರ್ಡ್ಸ್ಗೆಲ್ಲ ಬಿಲ್ಡಿಂಗ್ ಕಟ್ಕೊಟ್ಟಂಗೆ. ಹೌದು, ಬರ್ಡ್ಸ್ಗೆಲ್ಲ ಮರಗಳ ಬಿಲ್ಡಿಂಗ್. ಆಮೇಲೆ ಇನ್ನೇನು ಉಪಯೋಗ ಆಗುತ್ತೆ? ಮಳೆ ಬರುತ್ತೆ. ಮರದಿಂದ ಮಳೆ ಬರುತ್ತೆ. ತೂತ್ ಮಾಡ್ಕೊಂಡು ಹಿಂಗಿಂಗ್ ಅಂತ ಮರದೊಳಗಿಂದೆಲ್ಲ ಮಳೆ ಬರುತ್ತೆ. ಮರಗಳು ಜಾಸ್ತಿ ಇರೋ ಕಡೆ ಮಳೆ ತುಂಬಾ ಇರುತ್ತೆ. ಹೆಂಗದು? ಅದೇ ಮೋಡಗಳನ್ನ ರೆಸಿಸ್ಟ್ ಮಾಡುತ್ತೆ, ಬೇರೆ ಕಡೆ ಹೋಗ್ದಂಗೆ ಮಳೆ ಬರುತ್ತೆ. ನೀರಲ್ಲಿ ಇಟ್ಕೊಳ್ಳಲ್ಲ, ವಿಂಡ್ ನ ರೆಸಿಸ್ಟ್ ಮಾಡುತ್ತೆ. ಮರಗಳು ತುಂಬಾ ಹೈಟ್ ಇದ್ರೆ. ಸಣ್ಣ ಸಣ್ಣ ಗಿಡಗಳಿಂದ ಆಗಲ್ಲ. ಪಾರ್ಥೋನಿಯಮೋ ಅದರಿಂದೆಲ್ಲ ಏನು? ದೊಡ್ಡ ಮರ ಹಾಕ್ಬೇಕು. ಅದು ಮೋಡನ ಹಿಡಿದಿಟ್ಕೊಳ್ಳುತ್ತೆ, ಅಟ್ರಾಕ್ಷನ್ ಮಾಡುತ್ತೆ, ಮ್ಯಾಗ್ನೆಟ್ ತರ. ಆತರ ಏನಿಲ್ಲ, ಮೋಡಗಳು ಬೇರೆ ಕಡೆ ಹೋಗಕ್ ಬಿಡಲ್ಲ. ಮೋಡಗಳನ್ನ ಬೇರೆ ಕಡೆ ಹೋಗಕ್ ಬಿಡಲ್ಲ. ಪ್ಲೀಸ್ ಇರು ಅಂತ ಇರುತ್ತಿದೆ. ಕೇಳ್ಕೊಳ್ಳುತ್ತೆ, ಬಾ ಎಲ್ಲೂ ಹೋಗ್ಬಿಡಪ್ಪ, ಮೋಡ ಇರು ಪ್ಲೀಸ್ ಒಂಚೂರು ನೀರ್ ಹಾಕ್ಬಿಟ್ಟು ಹೋಗು. ಮೋಡದೊಳಗೆ ನೀರಿರುತ್ತೆ. ಯಾರಿಟ್ಟಿರ್ತಾರೆ ಅಂತ ಅಲ್ಲ, ಅದು ಭೂಮಿಯಲ್ಲಿರೋ ನೀರು ಎವಾಪರೇಷನ್ ಆಗಿ ಅಲ್ಲಿ ಪ್ರೆಸಿಪಿಟೇಷನ್ ಇಲ್ಲ ಅಂದ್ರೆ ಸ್ಟೋರ್ ಆಗಿ. ಭೂಮಿ ಒಳಗಿರೋ ನೀರು ಮೋಡದೊಳಗೆ ಹೋಗುತ್ತೆ. ಸನ್ಲೈಟ್ ಗೆ ದೂರ ಇರುತ್ತಲ್ಲ, ಹೆಂಗ್ ಹೋಗುತ್ತೆ? ಸನ್ಲೈಟ್ ಅಲ್ಲಿ ಅದೇ ಸನ್ಲೈಟ್ ಅಲ್ಲಿ ಸಣ್ಣಲ್ಲಿರುತ್ತೆ, ಆಕಾಶದಲ್ಲಿರುತ್ತೆ. ನೀರೆಲ್ಲಿರುತ್ತೆ? ಈ ನೀರು ಅಲ್ಲಿಗೆ ಹೆಂಗ್ ಹೋಗುತ್ತೆ ಮೋಡಕ್ಕೆ? ಸನ್ಲೈಟ್ ಇಂದ ಮೇಲೆ ಹೋಗುತ್ತೆ. ಟಾರ್ಚ್ ಬಿಟ್ರೆ ಹೋಗಲ್ಲ. ಅದು ಮ್ಯಾನ್ ಮೇಡ್. ಅದಕ್ಕೆ ಟಾರ್ಚ್ ಮ್ಯಾನ್ ಮೇಡು, ಅದು ನ್ಯಾಚುರಲ್ ಆಗಿ ಬಂದಿರೋದು. ಇಲ್ಲಿಂದ ಅಲ್ಲಿ ಹೋಗುತ್ತೆ, ಮೋಡದೊಳಗಿರುತ್ತೆ. ಮರ ಮೋಡನ ಪ್ಲೀಸ್ ಹೋಗ್ಬೇಡ ಇರು ಅನ್ನುತ್ತೆ. ಚೂರು ನೀರ್ ಹಾಕು ಅನ್ನುತ್ತೆ. ತಪ್ಪಲೆಲ್ಲ ಹಾಕ್ತಂಗ ಅದು ಹಿಂಗ್ ಸುರಿಯುತ್ತೆ. ಅವಾಗ ಮಳೆ ಬರುತ್ತೆ.
ಅಷ್ಟು ಯೂಸ್ ಆಗುತ್ತೆ. ಏನೇನ್ ಕಲ್ತಿದ್ದೀರಿ? ಎಲ್ಲಿ ಓದಿದ್ದೀವಲ್ಲ? ಸ್ಕೂಲ್ ಡೇಸ್ ಇಂದಲೂ ಓದ್ತಾ ಸ್ಕೂಲ್ ಡೇಸ್ ಇಂದನೂ ಇದನ್ನ ಓದ್ಕೊಂಡ್ ಬರ್ತಾ ಇದ್ದೀರೋ? ಓದಿ ಓದಿ ಓದಿ.